ಮತ್ತೆ ಮತ್ತೆ ಸೊ ಲೆಟ್ಸ್ ಗೋ. ನಿಮ್ಗೆ ಹೇಳ್ದೆ ಕಾಫಿ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಂಗಿಲ್ಲ. ನಾವೀಗ ಬರೀ ವೈಬ್ ಬಗ್ಗೆ ಮಾತ್ರ ಮಾತಾಡೋಣ. ವೈಬ್ ಅಂತ ಹೇಳಿದ್ರೆ ಆಕ್ಚುಲಿ ಒಳ್ಳೆ ಪ್ಲೇಸು, ಒಳ್ಳೆ ಟೀ ಅಂಗಡಿ. ನಮ್ಮ ಮೂವಿಯಲ್ಲಿ ನೀವು ಒಂದು ಪಾರ್ಟ್ ಆಗೋಗ್ಬಿಟ್ರಿ ಈಗ. ಹೇಗೆ ಅನಿಸ್ತಿದೆ? ತುಂಬಾ ಖುಷಿ ಆಗ್ತದೆ. ಒಂದು ಸಿನಿಮಾ ಮಾಡೋದಕ್ಕೆ ನೀವೆಲ್ಲರೂ ಎಷ್ಟು ಎಫರ್ಟ್ ಹಾಕಿರ್ತೀರಾ, ಆ ಒಂದು ಸಿನಿಮಾ ತಂಡ ಆಗಿರುತ್ತೆ. ಬಟ್ ಪ್ರಮೋಷನ್ ಅಂತ ಬಂದಾಗ ನಾವು ಹೊಸದಾಗಿ ಜಾಯ್ನ್ ಆದ್ರೂ ಕೂಡ ಒಂದು ಟೀಮ್ ತರ ಸತತವಾಗಿ ಆಲ್ಮೋಸ್ಟ್ 118 ಡೇಸ್ ವಿ ಹ್ಯಾಡ್ ಸೇಮ್ ಫೀಲಿಂಗ್. ಅಪ್ಸ್ ಅಂಡ್ ಡೌನ್ಸ್ ಎಲ್ಲ ಇತ್ತು, ಬಟ್ ಆ ವೈಬ್ ಮಾತ್ರ ಎಲ್ಲೂ ಚೇಂಜ್ ಆಗಿಲ್ಲ. ಸೊ ಬಿಫೋರ್ ದಟ್ ರಿಫ್ರೆಶ್ ಮಾಡೋದಕ್ಕೆ ನಾನು ನಿಮ್ಗೊಂದು ಫಿಲ್ಟರ್ ಕಾಫಿ, ನಾನು ಅವಾಗಲೇ ಹೇಳಿದ್ದೀನಿ ಕಾಫಿ ಕುಡಿಬೇಕು ನನಗೋಸ್ಕರ ಇವರೇ ಆರ್ಡರ್. ಸೊ 2 ಕಾಫಿ ಇವತ್ತು ಆರ್ಡರ್ ಮಾಡ್ತಾ ಇದ್ದೀನಿ. ಓಕೆ ಓಕೆ ಡನ್. ಹಾಯ್, 2 ಫಿಲ್ಟರ್ ಕಾಫಿ. ನಮ್ಮ ಕಾರ್ ನೋಡಿ ಈಗ ಹೆಂಗ್ ಪಳಪಳ ಅಂತ ಹೊಳಿತಾ ಇದಲ್ಲ. ಸಿಕ್ಕಾಪಡೆ ಫುಲ್ ಒಂಥರ. ಯಾರು ವಾಶ್ ಮಾಡ್ತಾ ಇದ್ರು? ಅದೊಂದು ಮಾತ್ರ ನಾವು ಮಾಡ್ತಾ ಇರಲಿಲ್ಲ. ಶೂಟಿಂಗ್ ಅಲ್ಲಿ ಐ ಥಿಂಕ್ ಒಂದ್ಸರಿ ಮಾಡ್ಸಿದಾರ ಅಂತ. ಆ ವೈಪರ್ ಎಲ್ಲ ಸುಮ್ಮನೆ ಕ್ಲೀನ್ ಮಾಡೋದೆಲ್ಲ ಮಾಡಿದ್ದಾರೆ. ಪಾಪ ಅದೊಂದು ಕಷ್ಟ ಕೊಟ್ಟಿಲ್ಲ. ಯಾ, ನೀವು ನಂಬಲ್ಲ, ಕಾರ್ ಒಳಗಡೆ ಎಷ್ಟು ಮೆಸ್ಸಿ ಆಗಿರ್ತಾ ಇತ್ತು ಗೊತ್ತಾ. ಕಾರ್ ಯೂಸ್ ಟಿ ಬಿ, ಈಗ ಕ್ಯಾರವನ್ ಮಾಮೂಲಿ ಎಲ್ಲ ಐಟಮ್ಸ್ ಇರ್ತೀವಿ ಗೊತ್ತಾ, ಅದೇ ರೀತಿ ನಮ್ಮ ಇಸೂಜು ಅಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ದು, ಕ್ಯಾಮ್ರಾ ಡಿಪಾರ್ಟ್ಮೆಂಟ್ದು, ಟ್ರಾವೆಲಿಂಗ್ ಡಿಪಾರ್ಟ್ಮೆಂಟ್ದು, ನಮ್ಮ ಪರ್ಸ್ನಲ್ ಏನಾದರೂ ಚಿಕ್ಕ ಚಿಕ್ಕ ಐಟಮ್ಸ್ಗಳು, ನನ್ನ ಮೇಕಪ್ ಸ್ಟಫು, ಅವ್ರದ್ದು ಮೇಕಪ್ ಸ್ಟಫು, ತಿನ್ನೋದಕ್ಕೆ ಏನಾದರೂ ಇಟ್ಕೊಳ್ಳೋದು ಎಲ್ಲ ಅಲ್ಲಲ್ಲೇ ಇರ್ತಾ ಇತ್ತು. ಶೂಟಿಂಗ್ ಮುಗಿದು ಪ್ಯಾಕಪ್ ಅಂದ ತಕ್ಷಣ ಒಂದೊಂದ್ಸರಿ ಅದೇ ಗಾಡಿಯಲ್ಲಿ ನಾವು ರೂಮ್ಗೆಲ್ಲ ಹೋಗ್ತಾ ಇದ್ವಿ. ಸೊ ರೂಮ್ಗೆ ಹೋಗಿ ಇಳಿದ ಮೇಲೆ ಎಲ್ಲ ನೋಡಿದ್ರೆ ಪೂರ ಎಲ್ಲ ಹರಡಿ ಚೆಲ್ಲಿ ಪಲ್ಲಿ ಎಲ್ಲ ಆಗಿರೋದು. ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ನೀಟ್ ಮಾಡ್ಕೊಳ್ಳೋದು, ಶೂಟ್ ಮಾಡೋದು. ಬಟ್ ಪಾಪ ಆ ಕಾರ್ ಅಷ್ಟು ಫಜೀತಿ ಆಗಿರ್ ಕೂಡ ಮೇಲ್ಗಡೆ ಮಾತ್ರ ನೋಡಕ್ ಸಾಕಾಗಲ್ಲ. ಆ್ಯಕ್ಚುಲಿ ಇದು ಪರ್ಟಿಕ್ಯುಲರ್ ಆಗಿ ಇದೇ ಕಲರ್ ಬೇಕು ಅಂತ ಕಲರ್ ಚೇಂಜ್ ಮಾಡಿಸಿರೋದು. ಅಂದರೆ ಕ್ಯಾರೆಕ್ಟರ್ ವಾಸ್ ಡಿಮ್ಯಾಂಡಿಂಗ್ ದಟ್ ಸಿನಿಮಾಗೆ ಇದೇ ಕಲರ್ ಟಿಂಟ್ ಬೇಕು ಅಂತ. ನಿಮ್ಗೆ ಕೇಳಿರ್ತೀರ, ಎಷ್ಟೊಂದು ಕಡೆ ನಾವು ಹೇಳಿದ್ದೀವಿ ಸಿನಿಮಾಗೆ ಇದೇ ಪರ್ಟಿಕ್ಯುಲರ್ ಟಿಂಟ್ ಬೇಕು ಅಂತ ಹೇಳಿ. ಕ್ಲೈಮೇಟ್ನೆಲ್ಲ ನಾವು ತುಂಬ ಚೆಕ್ ಮಾಡ್ಕೊಂಡು ಹೋಗ್ತಿದ್ವಿ. ಅಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಎಸ್ಪೆಷಲಿ ಅಬಿನ್ ಯೂಸ್ ಟು ಚೆಕ್. ಸೊ ಅದಕ್ಕೆ ಸೂಟ್ ಆಗುವಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಬೇಕಾಗಿತ್ತು. ಎಸ್ಪೆಷಲಿ ಈ ಕಾರ್ ಕಲರ್ ಆಗಿರ್ಬೋದು, ಈವನ್ ದ ಬೈಕ್ ಕಲರ್. ಇಫ್ ಯು ಸಿ ಬೈಕ್ ಆಲ್ಸೋ ಇಟ್ಸ್ ಇನ್ ಬ್ಲೂ ಕಲರ್. ಒಂಥರ ಅಟ್ರಾಕ್ಟಿಂಗ್ ಆಗಿದೆ. ಅದ್ರ ಮೇಲೆ ಬರ್ದಿರುವಂಥ ಕೆಲವೊಂದು ಇದು ಕೂಡ ತುಂಬಾ ಅಟ್ರಾಕ್ಟಿವ್ ಸೆಂಟೆನ್ಸಸ್ಸು. ಶಿ ಇಸ್ ವೆರಿ ಥಾಟ್ಫುಲ್ ಆಲ್ಸೋ ಇನ್ ದ ಮೂವಿ. ಆ್ಯಂಡ್ ನನ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಹೇಗಿದೆ ಅಂದರೆ, ನನ್ನ ಔಟ್ಫಿಟ್ ಆಗಲಿ, ಕಲರ್ ಪ್ಯಾಲೆಟ್ ಆಗಲಿ, ಪ್ರತಿಯೊಂದು ದೇ ಮೇಡ್ ಶೂರ್ ಹಿಂಗೆ ಇರಬೇಕು ಅಂತ. ಸೊ ಎಲ್ಲೂ ಕೂಡ ವೈಬ್ರೆಂಟ್ ಕಲರ್ ಎಲ್ಲೂ ಯೂಸ್ ಮಾಡಿಲ್ಲ. ಆ್ಯಂಡ್ ಶಿ ಇಸ್ ನಾಟ್ ಅ ಪರ್ಸನ್ ಹೂ ಇಸ್ ಲೈಕ್ ವೆರಿ ಟೈಟ್ ಡ್ರೆಸ್ ಹಾಕುವಂಥ ಪರ್ಸನ್ ಅಲ್ಲ. ವೆರಿ ಲೂಸ್ ಬ್ಯಾಗಿ ಟೈಪ್. ಆ್ಯಂಡ್ ಶಿ ಡಸಂಟ್ ಕೇರ್ ಅಬೌಟ್ ರಿಪೀಟಿಂಗ್ ದ ಕ್ಲೋತ್ಸ್. ನಾನು ಹೇಳಿದಾಗೆ ಐ ಥಿಂಕ್ ಹಾರ್ಡ್ಲಿ ಒಂದಷ್ಟು ಸಿಚುವೇಶನ್ ಥರ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲೂ ಕೂಡ ಬೋರ್ ಥರ ಮಾಡ್ಕೊಳ್ಳಲ್ಲ. ಶಿ ಹ್ಯಾಸ್ ಹರ್ ಓನ್ ವೇ ಆಫ್ ಲಿವಿಂಗ್ ಥರ ಇಟ್ಕೊಂಡಿದ್ದಾರೆ. ಸಖತ್ ಮಾತ್ರ ಕಾರು, ಬೈಕು ಆ್ಯಂಡ್ ನೀವು. ಥ್ಯಾಂಕ್ ಯು, ಐ ಲೈಕ್ ದ ಲಾಸ್ಟ್ ಪಾರ್ಟ್. ನೀವು ಎಸ್, ನೀವು ಐ ಮೀನ್ ಈಗ ಕಾರ್ ಬಗ್ಗೆ ಹೊಗಳೋದು, ಬೈಕ್ ಬಗ್ಗೆ ಹೊಗಳೋದು, ಎಸ್ ಅಕ್ಸೆಪ್ಟೆಡ್. ಬಟ್ ನೀವು ಅಂತ ಬಂದಾಗ ಸ್ವಲ್ಪ ಚೆನ್ನಾಗಿ ಕೇಳಿಸ್ತದೆ. ಆಲ್ವೇಸ್ ಅಂದ್ರೆ ನಮ್ಗೆ ಏನಂತಂದ್ರೆ ಗೊತ್ತಿಲ್ಲ, ಹುಡುಗಿರು ಹೊಗಳ್ತಾರೋ ಇಲ್ವೋ ಅಂತ. ಬಟ್ ನಮ್ಗೆ ಇಷ್ಟ ಆದ್ರೆ ಎಲ್ಲ ಚೆನ್ನಾಗಿದ್ರೆ ಇರೋದನ್ನ ಹೇಳ್ತೀವಿ ಅಷ್ಟೇ. ಸೊ ಇದೆಲ್ಲ ಒಂದು ಕಾಂಬಿನೇಷನ್. ದೀಪಿಕಾ ಅವರು ಕಾರು, ಬೈಕ್ ಅಲ್ವಾ, ಅದಕ್ಕೆ ಅಲ್ವಾ ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿ ಆಗಿರೋದು. ಸೊ ತಗೊಳ್ಳಿ, ಥ್ಯಾಂಕ್ ಯು ಸೋ ಮಚ್. ಅಂತೂ ದೀಪಿಕಾ ದಾಸ್ ಅವರು ನನಗೆ ಒಂದು ಹೈವೇಯಲ್ಲಿ ಒಂದು ಒಳ್ಳೆ ಕಾಫಿಯನ್ನು ಕೊಡಿಸಿದ್ದಾರೆ. ಕುಡಿಯಲ್ಲ ಅಂತ ಹೇಳಿದೆ, ಬಟ್ ಕುಡಿತಾ ಇದ್ದೀನಿ ಈಗ. ಟೇಸ್ಟ್ ಮಾಡಿ ನೋಡಿ, ನಮ್ಮ ಜೊತೆ ಸುಮ್ಮನೆ ಕಣ್ಮುಚ್ಕೊಂಡು ಫೀಲ್ ಮಾಡಿ ಹೇಗಿದೆ ವೈಬ್ ಅಂತ. ಆ್ಯಕ್ಚುಲಿ ಕಾಫಿನೆಲ್ಲ ಎಂಜಾಯ್ ಮಾಡೋದು, ಅಟ್ಮಾಸ್ಫಿಯರ್ ಆ್ಯಂಡ್ ಈಗ ಬಂದಿರೋ ಅಂಥದ್ದು. ಸೊ ಆ ಸಿಚುವೇಶನ್ ಎಂಜಾಯ್ ಮಾಡಬೇಕು. ದಟ್ ಈಸ್ ದ ಜರ್ನಿ. ಬಟ್ ನಿಮ್ ತರ ಎಲ್ಲ ಯೋಚನೆ ಮಾಡ್ಬೇಕು ಅಂದ್ರೆ ನಿಮ್ ತರನೇ ಜರ್ನಿ ಮಾಡ್ತಾ ಇರಬೇಕು. ಅದು ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಅಲ್ಲ ಹೋಗುತ್ತೆ 100%. ಬಟ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಫೇವ್ರೇಟ್ ಅಡ್ಡನ ಇದು ನಿಮಗೆ? ಹಾಗೇನಿಲ್ಲ. ಐ ಯೂಶಲಿ ಲೈಕ್ ಈ ಥರ ಎಲ್ಲಾದ್ರೂ ಸಿಂಗಲ್ ಟೀ ಶಾಪು, ಕಾಫಿ ಶಾಪ್ ಇದ್ರೆ ಅಲ್ಲಿ ಹೋಗಿ ಸ್ಟಾಪ್ ಮಾಡ್ತೀನಿ. ಸೊ ಕಾಫಿ ಹೇಗಿದೆ ಆ ಥರ ಎಲ್ಲ ನೋಡಲ್ಲ. ಸೊ ಐ ಟ್ರೈ ಟು ಮೇಕ್ ಇಟ್ ಲೈಕ್ ಒಂದೊಂದ್ಸರಿ ಬ್ಲ್ಯಾಕ್ ಕಾಫಿ ಕೇಳಿದಾಗ ಹಿಂಗೆ ಮಾಡಬೇಕು ಅಂತೆಲ್ಲ ಕೆಲವ್ರು ಗೊತ್ತಿಲ್ಲ ಅಂತ ಹೇಳ್ತೀವಿ. ಅಂದರೆ ಕಾಫಿ ಪೌಡರ್ ಹಾಕ್ಬಿಟ್ಟು ಕೊಡಿ ಆಂಟಿ, ಕೊಡಿ ಅಂಕಲ್ ಅಂತ ಕೇಳೋದು. ಓಕೆ. ಇಫ್ ನಾಟ್
ಕಾಫಿನ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡಿ ಅಂತ ಕೇಳೋದು, ಶುಗರ್ ಸ್ವಲ್ಪ ಕಡಿಮೆ ಹಾಕಿ ಅಂತೆಲ್ಲ ಕೇಳ್ಕೊಂಡು ಆ ವೈಬ್ನ ಎಂಜಾಯ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು, ಯೂಶಲಿ ಇಲ್ಲಿಲ್ಲ, ಅಲ್ಲೊಬ್ಬ ಇದ್ದಾನೆ ಅನ್ಸುತ್ತೆ ಅಷ್ಟೇ, ಡಾಗಿಗಳಿರುತ್ತೆ ಈ ಥರ ಪ್ಲೇಸಸ್ ಬಂದಾಗ ಫುಲ್ಲು ಸುತ್ತಾಡ್ತಾ ಇರುತ್ತೆ, ಇಲ್ಲಿಂದ ಬಿಸ್ಕೆಟ್ ತೊಗೊಂಡು ಕೊಡೋದು, ಅದೆಲ್ಲ ಒಂಥರ ಚೆನ್ನಾಗಿ ಅನ್ಸುತ್ತೆ. ಅದೆಲ್ಲ ಒಂದು ಖುಷಿ ಅಲ್ಲ. ಆ್ಯಕ್ಚುಲಿ ನಾನಿವತ್ತು ದೀಪಿಕಾ ಅವ್ರ ಜೊತೆ ಸೇರಿ ನಾನು ಅವ್ರ ಥರನೇ ಆಗ್ತಾ ಇದ್ದೀನಿ. ಇಟ್ಸ್ ಅ ಗುಡ್ ಪಾರ್ಟ್. ನೀವು ನನ್ನ ನೆನ್ಸ್ಕೋಬೇಕು ಮನೆಗೆ ಹೋಗಿ. ಸೊ ಖಂಡಿತವಾಗ್ಲೂ ನಮ್ಮ ಸಿನಿಮಾ ನೋಡಿದವರು ಕೂಡ ಇದೇ ರೀತಿ ಫೀಲ್ ಮಾಡ್ತಾರೆ, ದೇ ವಾಂಟ್ ಟು ಎಂಜಾಯ್ ದಿಸ್ ಫೀಲಿಂಗ್ ಅಂತ. ನೋಡಿ ಸಿನಿಮಾ ನೋಡಿದ್ಮೇಲೆ ಖಂಡಿತ ಸಿನಿಮಾದ ಪಾತ್ರಗಳ ಜೊತೆ ಅವರು ಕೂಡ ಟ್ರಾವೆಲ್ ಮಾಡ್ತಾರೆ ಅಂತ. ಎಸ್ ಎಸ್. ಅಂಡ್ ನಿಮ್ಗೆ ಏನೋ ಒಂದು ತೋರಿಸ್ತೀನಿ ಪ್ಲೀಸ್. ಓಕೆ, ಕಾಫಿ ಕುಡಿತಾನೆ ತೋರಿಸಿ. ಡಾನ್. ಇಲ್ಲೂ ಏನೋ ಇಟ್ಟಿದ್ದಾರೆ ಅಂತ ಕಾಣುತ್ತೆ. ಸೊ ಇದು ನಮ್ಮ ಕಾರ್, ನಾವು ಅವಾಗಲೇ ಹೇಳಿದ್ವಿ ಕಲರ್ ಪ್ಯಾಲೆಟ್ ಇದ್ರ ಬಗ್ಗೆ ಎಲ್ಲ ತೋರಿಸಿದ್ವಿ. ಯು ಕ್ಯಾನ್ ಸಿ ವಂಡರ್ಲಸ್ಟ್ ಅಂತ ಹೇಳ್ಬಿಟ್ಟು, ವಾಂಡರರ್ ಅಂದ್ರೆ ಸುತ್ತಾಡೋರು ಜಾಸ್ತಿ ಈ ತರ ಇದನ್ನೆಲ್ಲ ಹಾಕೊಂತಾರೆ. ಸೊ ಕ್ಯಾರೆಕ್ಟರ್ ಬಂದು ಸ್ವಲ್ಪ ಥಾಟ್ಫುಲ್ ಆಗಿರೋದು, ಒಂಥರ ಅವಳೇ ಝೋನ್ ಆಗಿರೋದ್ರಿಂದ ಕೆಲವೊಂದನ್ನ ಹಾಕೊಂಡಿರ್ತಾಳೆ. ಸಿ ಇದೆಲ್ಲ ಬಟರ್ಫ್ಲೈಸ್ ಅಂದ್ರೆ ಶಿ ಹ್ಯಾಸ್ ಹರ್ ಓನ್ ಥಾಟ್ಸ್ ಅಂಡ್ ಫೀಲಿಂಗ್ಸ್ ಆ ಥರ. ಸೊ ಏನೋ ಅದೇ ಥರ ಕಾರಲ್ಲಿ ಕೂಡ ಏನೇನೋ ಇಟ್ಟಿದ್ದಾರೆ ಇವರು. ಸೊ ನಾನು ಅವಾಗಲೇ ಹೇಳಿದೆ ನಿಮಗೆ, ಅವಳ ಆರ್ಟಿಸ್ಟ್ ಕೂಡ ಅಂತ. ಇದು ಅವಳ ಐಟಮ್ಸ್ಗಳು ಅಂದರೆ ಎಕ್ವಿಪ್ಮೆಂಟ್ಸ್ಗಳು, ಇದು ಪೇಂಟಿಂಗು ಫುಲ್ಲು. ಎಲ್ಲಾದರೂ ಹೋಗಿ ಚೆನ್ನಾಗಿ ಕಾಣಿಸ್ತಿದೆ ಅಂತಂದರೆ ಯಾವುದಾದ್ರೂ ಖಾಲಿ ಗೋಡೆ ಮೇಲೆ ಹೋಗ್ಬಿಟ್ಟು ಫುಲ್ ಸ್ಪ್ರೇಯಿಂಗ್ ಎಲ್ಲ ಮಾಡಿಕೊಂಡು ಫುಲ್ಲು ಪೇಂಟಿಂಗ್ ಮಾಡ್ತಾ ಇರ್ತಾಳೆ. ಆ್ಯಂಡ್ ಈ ಕಾರ್ ನೀವಾಗಲೇ ಹೇಳ್ತಾ ಇದ್ದಿದ್ದು ಇದೆ ಹಾಗಾದ್ರೆ. ಎಸ್, ಅಲ್ಲಿ ಇನ್ನೂ 1-2 ಬಾಕ್ಸ್ ಇದೆ. ಸೊ ಈ ಥರ ಎಷ್ಟೊಂದು ಐಟಮ್ಸ್ಗಳು ಎಲ್ಲ ಟ್ರಾವೆಲ್ ಮಾಡೋದಕ್ಕೆ ಏನೇನು ಬೇಕು ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡು ಹೋಗ್ತಾಳೆ. ಅಂದ್ರೆ ಬರೀ ಟ್ರಾವೆಲ್ ಅಷ್ಟೇ ಅಲ್ಲ, ಆರ್ಟ್ ಅಲ್ಲೂ ಕೂಡ ತಾವು ಇಂಟ್ರೆಸ್ಟೆಡ್ ಅಂತ. ಸ್ವಲ್ಪ ದೀಪಿಕಾ ಒಂದು ಚಿಕ್ಕ ಮಟ್ಟದಲ್ಲಿ ಪೇಂಟ್ ಮಾಡ್ತಾಳೆ, ಇವಳು ಸ್ವಲ್ಪ ಸಿಕ್ಕಾಪಟ್ಟೆ ಪ್ರೋ ಇದ್ದಾಳೆ. ಸೊ ನಿಮ್ಗೇನೋ ಒಂದು ತೋರಿಸ್ತೀನಿ. ನಾವು ಹೆಂಗೆ ಟ್ರಾವೆಲ್ ಮಾಡ್ತೀರಾ ಅಂತ ಕೇಳ್ತಿದ್ರಿ ಅಲ್ವಾ? ಸಿ ಈ ಥರ ಸಿನಿಮಾದಲ್ಲಿ ಮ್ಯಾಪ್ಸ್ ಇಟ್ಕೊಂಡಿರ್ತಾಳೆ ಅವಳು. ಓ ಓಕೆ. ಆಲ್ ಇಂಡಿಯಾ ಮ್ಯಾಪು ಎಲ್ಲ ಕಿತ್ತೋಗಿರುತ್ತೆ. ಯೂಸ್ ಮಾಡಿರೋ ಮ್ಯಾಪ್ ಇದು. ಸಿನಿಮಾದಲ್ಲೇ ಯೂಸ್ ಮಾಡಿದ್ದೀವಿ ಆ್ಯಂಡ್ ನಮಗೆ ಬೇಕಾದ ಪರ್ಸ್ನಲ್ ಆಗೂ ಯೂಸ್ ಮಾಡಿದ್ದೀವಿ, ಅಂದರೆ ಟೀಮ್ ಯೂಸ್ ಮಾಡಿದ್ದೀವಿ. ಈ ಥರ ಇವಳೆಲ್ಲ ಮ್ಯಾಪಿಂಗ್ ಎಲ್ಲ ಮಾಡಿಕೊಂಡು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು, ಯಾವತ್ತು ನೋಡಿಲಿ ಎಷ್ಟು ಇದೆಲ್ಲ ಬರ್ಕೊಂಡು ಈ ಥರ ಎಲ್ಲ ಮ್ಯಾಪ್ ಮಾಡ್ಕೊಂಡಿರ್ತಾಳೆ. ಆ್ಯಂಡ್ ಶಿ ಹ್ಯಾಸ್ ಅರ್ ಓನ್ ಥಿಂಗ್, ಎಲ್ಲಿಂದ ಯಾವ ರೂಟಲ್ಲಿ ಹೋಗ್ಬೇಕು ಅನ್ನೋದೆಲ್ಲ ಶಿಲ್ ಬಿ ಕವರಿಂಗ್. ಸೊ ಈ ಥರದ್ದೆಲ್ಲ ಇದೆ ನಮ್ಮ ಕಾರಲ್ಲಿ. ಅಲ್ಲ, ನಾನು ತುಂಬಾ ಸಿನಿಮಾದಲ್ಲಿ ತುಂಬಾ ಪ್ರಾಪರ್ಟೀಸ್ ಇದೆಲ್ಲವೂ ನೋಡಿದ್ದೀನಿ, ಬಟ್ ಈ ತರ ಪ್ರಾಪರ್ಟಿ ಕೂಡ ಯೂಸ್ ಆಗುತ್ತೆ ಅಂತ ಇವತ್ತೇ ಗೊತ್ತಾಗಿದ್ದು. ಕಮಾನ್, ಇಟ್ಸ್ ಏನೋ ಮಸ್ಟ್. ಈಗೆಲ್ಲ ನಾವು ಗೂಗಲ್ ಮ್ಯಾಪ್ ನೋಡ್ಕೊಂಡು ಹೋಗ್ತೀವಿ. ಸಿನಿಮಾದಲ್ಲಿ ಪಾಯಲ್ ಕ್ಯಾರೆಕ್ಟರ್ ಹೇಗೆ ಅಂದರೆ ತುಂಬ ಫೋನ್ ಯೂಸರ್ ಅಲ್ಲ, ಎಕ್ಸೆಪ್ಟ್ ವ್ಲಾಗಿಂಗ್ ಅದು ಇದು ಅಂತ ಬಿಟ್ಟರೆ ಅವಳಿಗೆ ತುಂಬ ಫೋನು, ಸೋಷಿಯಲ್ ಮೀಡಿಯಾ ಆ ಥರದಲ್ಲೆಲ್ಲ ನೋಡೋದು ಅದೆಲ್ಲ ಇಂಟ್ರೆಸ್ಟ್ ಇಲ್ಲ. ಶೀಸ್ ಒಂಥರ ಅವಳೇ ಬೇರೆ ಝೋನಲ್ಲಿ ಇರೋದ್ರಿಂದ ಈ ಥರ ಪ್ರಾಕ್ಟಿಕಲ್ ಆಗಿ ಏನೇನಾಗುತ್ತೆ ಇದನ್ನೆಲ್ಲ ನೋಡ್ಕೊಂಡು ಹೋಗೋದು, ಅಲ್ಲಲ್ಲೇ ಕೇಳ್ಕೊಂಡು ಹೋಗೋದು, ಅಲ್ಲಲ್ಲೇ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋದು ಅವಳ ಕ್ಯಾರೆಕ್ಟರ್ ಆಗಿರುತ್ತೆ. ಸೊ ಇನ್ನೂ ತುಂಬ ಆ ಥರದ್ದು ಒಂದಷ್ಟು ಯುನೀಕ್ನೆಸ್ ಇರುತ್ತೆ ಅವಳ ಕ್ಯಾರೆಕ್ಟ್ರಲ್ಲಿ, ಅದು ಸ್ಪೆಷಲ್ ಅಂತ ಅನ್ಸೋದು. ಸೊ ಸ್ಪೆಷಲ್. ಸೊ ಈವನ್ ಕಾರಲ್ಲಿ ನೋಡಿ ಹೆಲ್ಮೆಟ್ ಎಲ್ಲ ಇಟ್ಕೊಂಡಿದ್ದೀವಿ, ಬಿಕಾಸ್ ಬೇಕಲ್ಲ ಬೈಕಿಗೆ. ರೂಲ್ಸ್ ಮಾತ್ರ ಯಾವತ್ತೂ ಮರೆಯಲ್ಲ, ಬ್ರೇಕ್ ಮಾಡಲ್ಲ. ಶಿ ಹ್ಯಾಸ್ ಲೈಕ್ ಶಿ ಈಸ್ ವೆರಿ ಮಚ್ ಆನ್ ಪಾಯಿಂಟ್. ಯಾವಾಗಲೂ ಅವಳು ಯಾವಾಗಲೂ ಹೇಳ್ತಾ ಇರ್ತಾಳೆ ರೂಲ್ಸ್ ರೂಲ್ಸ್ ರೂಲ್ಸ್, ರೂಲ್ ನಂಬರ್ 1, ರೂಲ್ ನಂಬರ್ 2, ಈ ಥರದ್ದು ಒಂದಷ್ಟು ಹೇಳ್ತಾ 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 ತುಂಬ ಟಾರ್ಚರ್ ಕೊಡ್ತಾ ಇರ್ತಾಳೆ ಎಲ್ರಿಗೂ. ಸೊ ಅವಳಿಗೆ ರೂಲ್ಸ್ ಬ್ರೇಕ್ ಮಾಡೋರಂದ್ರೆ ಆಗಲ್ಲ. ಸೊ ರೂಲ್ಸ್ ಹಿಂಗಿರಬೇಕು, ಸೊ ವೆರಿ ಪರ್ಟಿಕ್ಯುಲರ್ ಆಗಿರಬೇಕು. ಶಿ ಈಸ್ ವೆರಿ ವೆರಿ ಕ್ಲಾಸಿ ಆ್ಯಂಡ್ ವೆರಿ ಪರ್ಫೆಕ್ಟ್ ವುಮೆನ್ ಥರ ಇರ್ತಾಳೆ. ಸೊ ದಟ್ಸ್ ಯೂನಿಕ್ನೆಸ್ ಅವಳದು. ಆ್ಯಕ್ಚುಲಿ ತುಂಬ ಇಂಟ್ರೆಸ್ಟಿಂಗ್. ಒಂದು ರೀತಿಲಿ ನನಗೂ ಒಂದು ಜರ್ನಿ ಆಯಿತು ಆ್ಯಕ್ಚುಲಿ, ಬಟ್ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ದೀಪಿಕಾ ಅವ್ರನ್ನ ನಾವು ಹೊರಗೆ ನೋಡೋದೇ ಬೇರೆ, ಬಟ್ ಈಗ ನೋಡ್ತಾ ಇರೋದೇ ಬೇರೆ. ಅಂದರೆ ಒಂದು ರೀತಿಲಿ ಅದ್ಭುತ ಜರ್ನಿ ಆಯಿತು. ಸಿನಿಮಾದಲ್ಲಿ ನೀವೇನೇನು ಮಾಡಿದ್ದೀರಾ ಅನ್ನೋದು ಚಿಕ್ಕ ಗ್ಲಿಮ್ಸ್ ನನಗೆ ಇವತ್ತು ಗೊತ್ತಾಯಿತು. ಬಟ್ ಬ್ಯೂಟಿಫುಲ್ ಜರ್ನಿ. ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಸೇಫಾಗಿ ಇಷ್ಟು ಅದ್ಭುತವಾಗಿ ಒಂದು ಜಾಲಿ ಡ್ರೈವ್ ಕರ್ಕೊಂಬಂದಿದ್ದಕ್ಕೆ. ಅಂದರೆ ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಸೊ ಸಿನಿಮಾ ಹೇಗಿರುತ್ತೆ ಅದೆಲ್ಲ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಈಗ ಜಾಸ್ತಿ ಆಗ್ತಾ ಇದೆ, ಕುತೂಹಲ ಜಾಸ್ತಿ ಆಗ್ತದೆ. ನಾವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ದೀಪಿಕಾ ಅವ್ರು ಇನ್ನೇನೋ ಮಾಡಿರ್ತಾರೆ ಅಲ್ಲಿ ಅನ್ನೋದು ಕೂಡ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಆಲ್ ದ ಬೆಸ್ಟ್ ಆ್ಯಂಡ್ ಒಳ್ಳೇದಾಗಲಿ. ನಾನಂತೂ ಫಸ್ಟ್ ಡೇ ಫಸ್ಟ್ ಶೋ ಮಿಸ್ ಮಾಡದೆ ಬಂದು #ಪಾರು ಪಾರ್ವತಿನ ಥಿಯೇಟ್ರಲ್ಲೇ ನೋಡ್ತೀನಿ. ಸೊ ನೀವು ಯಾರು ಕೂಡ ಮಿಸ್ ಮಾಡಬಾರ್ದು. ಹಾಗೆ ನಮ್ಮ ದೀಪಿಕಾ ಅವ್ರು ಕೂಡ ಹೇಳ್ತಾರೆ ನಿಮ್ಮ ಫ್ಯಾನ್ಸ್ಗೆ ನಿಮ್ಮ ಸ್ಪೆಷಲ್ ಇನ್ವಿಟೇಷನ್ ಇರಲೇಬೇಕು. ಸೊ ದಯವಿಟ್ಟು
ಸಿ ನೀವು ನೋಡ್ತಾ ಇದ್ರಿ ಇಷ್ಟು ತನಕ ನಾನು ಎಷ್ಟು ಎಕ್ಸೈಟೆಡ್ ಆಗಿದೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅಂದರೆ ಇಟ್ಸ್ ಸಮಥಿಂಗ್ ಎಲ್ರಿಗೂ ಇಷ್ಟ ಆಗುವಂಥದ್ದು. ಎಷ್ಟೋ ಜನಕ್ಕೆ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ತುಂಬ ಅವ್ರು ಅಂದ್ಕೊಳ್ತಾ ಇರ್ತಾರೆ. ಬಟ್ ಟೈಮ್ ಮಾಡ್ಕೊಳ್ಬೇಕು, ನಿಮಗೋಸ್ಕರ ನೀವು ಕೆಲವೊಂದ್ರಲ್ಲಿ ಟೈಮ್ ಮಾಡ್ಕೋಬೇಕು ಅನ್ನೋದು ನಾನು ಎಲ್ರಿಗೂ ಹೇಳೋವಂಥ ಮಾತು. ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ಖಂಡಿತವಾಗ್ಲೂ ಡಿಸಪಾಯಿಂಟ್ಮೆಂಟ್ ಇಲ್ಲೇ ಇರೋವಂತಹ ಒಂದು ಇದಂದರೆ ಯಾರಿಗೂ ಕೂಡ ಮೋಸ ಆಗಲ್ಲ ಸಿನಿಮಾದಲ್ಲಿ. ನಮ್ಮ ಕ್ಯಾರೆಕ್ಟರ್ ಆಗಲಿ ನಮ್ಮ ಒಂದು ಜರ್ನಿನ ನೋಡೋದ್ರಿಂದ ಸೊ ನೀವು ಏನೋ ಒಂದು ಕಲಿತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಮೆಲ್ರಿಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಪ್ರತಿಯೊಂದು ವಿಜುವಲ್ಸ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಆ್ಯಂಡ್ ಆಲ್ಸೋ ಎಂಟೈರ್ ಸಿನಿಮಾ ಒಂದು ಅದ್ಭುತ ರೀತಿಯಲ್ಲಿ ಪ್ರಿಪ್ರೇಷನಲ್ಲಿ ಮಾಡಿದ್ದೀವಿ. ಸೊ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ಕೂಡ ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿ ಸಿನಿಮಾನ ಮಿಸ್ ಮಾಡಿದೆ. ಸೊ ಎಲ್ಲರೂ ಕೂಡ ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿನ ಮಿಸ್ ಮಾಡದೆ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು ಸೋ ಮಚ್. ಇವತ್ತಿಗೆ ಈ ಬ್ಲಾಗ್ ಎಲ್ಲಿಗೆ ಎಂಡ್. ಸಿಗೋಣ ಮತ್ತಷ್ಟು ಅಪ್ಡೇಟ್ಸ್ನೊಂದಿಗೆ ಕನ್ನಡ ಪಿಕ್ಚರ್ನಲ್ಲಿ.